Welcome back. So in the last lecture, we have discussed your bonding in ನಿಮ್ಮ coordination complexes. ಅದರಲ್ಲಿ ಬಂದ್ಬಿಟ್ಟು ನಾವು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂದ್ರೆ ಏನು, ಅದು ಯಾವ ಥರ ಆಗ್ತೈತಿ ಆ್ಯಂಡ್ ಏನೇನು ಆಗ್ತೈತಿ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಮೇಲೆ ಆಮೇಲೆ ನಮ್ಮ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಯಾವ ಥರ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಗ್ತೈತಿ ಆ್ಯಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ರೆ ಯಾವ ಥರ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಗ್ತೈತಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಅದಾಗಿಂದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಂಡ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಅದೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ವಿ ಹ್ಯಾವ್ ಲೆಫ್ಟ್ ವಿತ್ ಅನದರ್ 2 more ಸ್ಮಾಲ್ ಟಾಪಿಕ್ಸ್. ಸೊ ಆ ಟಾಪಿಕ್ ಮುಗಿತಂದ್ರೆ ವಿ ವಿಲ್ ವೈಂಡ್ ಅಪ್ ದಿಸ್ ಚಾಪ್ಟರ್. ಸೊ ಉಳಿದಿರೋದು ಯಾವ ಟಾಪಿಕ್ಸ್ ಅಂದ್ರೆ 2-3 ನಿಮ್ಮದು. ಒಂದು ನಿಮ್ಮದು ಕಲರ್ ಆಫ್ ದ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್. ಸೊ ನಾವು ಡಿಸ್ಕಸ್ ಮಾಡ್ದಂಗೆ ನಿಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಕಲರ್ ಅದೆಲ್ಲ ತೋರಿಸ್ತೈತಿ ಅಂತ ಹೇಳಿದ್ರಿ. ಸೊ ಯಾವ ಥರ ಕಲರ್ ತೋರಿಸ್ತೈತಿ ಅಂದ್ರೆ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ showing the color, and adaginda next we will go with the stability of your coordination complexes, and adaginda nama some of the importance of your coordination complexes. So these are the some 3 small topics which we have left. So idaginda ee chapter ಗೆ ಸಂಬಂಧಪಟ್ಟಂತ ನೋಟ್ಸ್ ಮತ್ತೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕ್ವೆಶ್ಚನ್ಸ್ ನಿಮಗೆ ಏನಾಗಿರ್ತವೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಓದಬಹುದು. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ದ ಕಲರ್ ಇನ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಸೊ ನಮಗೆ ಯಾವುದೇ ಒಂದು ಕಾಂಪ್ಲೆಕ್ಸ್ ಕಲರ್ ತೋರಿಸ್ತೈತಿ ಅಥವಾ ಯಾವುದೇ ಒಂದು ಕಾಂಪೋನೆಂಟ್ ನಮಗೆ ಕಲರ್ ತೋರಿಸ್ತೈತಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಅದು ಏನಾಗ್ತೈತಿ ವಿಸಿಬಲ್ ರೀಸನ್ ಅಲ್ಲಿ ಬರ್ತಕ್ಕಂಥ ವೇವ್ಲೆಂತ್ ಇರ್ತಕ್ಕಂಥ ರೇಡಿಯೇಷನ್ ಏನ್ ಮಾಡ್ಕೋತೈತಿ ಅಬ್ಸರ್ವ್ ಮಾಡ್ಕೋತೈತಿ. ಯಾವ ಕಲರ್ ತೋರಿಸ್ತೈತಲ್ಲ ಆ ರೇಡಿಯೇಷನ್ ಏನ್ ಮಾಡ್ಕೊಂಡಿರಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡಿರಲ್ಲ. ಸೊ ಯಾವ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಆ ಕಲರ್ ಏನಾಗ್ತಿರ್ತೈತಿ ನಮಗೆ ಕಾಣ್ತಿರ್ತೈತಿ. ಮಿಕ್ಕೆಲ್ಲ ರೇಡಿಯೇಷನ್ಸ್ ಏನಾಗಿರ್ತಾವ ಅಲ್ಲಿ ಅಬ್ಸರ್ವ್ ಆಗಿರ್ತವೆ. ಸೊ ಅದೇ ತರ ನಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಕೂಡ ಏನಂದ್ರೆ ಕಲರ್ ತೋರಿಸ್ತು. ಕೆಲವೊಂದಿಷ್ಟು ಕಾಂಪ್ಲೆಕ್ಸಸ್ ರೆಡ್ ಕಲರ್ ತೋರಿಸ್ತವು, ಆರೆಂಜ್, ಬ್ಲೂ ಈ ತರ ಕಲರ್ ತೋರಿಸ್ತಿರ್ತವೆ. ಸೊ ಆ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಕಲರ್ ತೋರಿಸ್ಬೇಕಾದ್ರೆ ಏನ್ ಮೇನ್ ರೀಸನ್ ಅಂತ ಹೇಳಿ ನಿಮ್ಮ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಯೂಸ್ ಮಾಡಿಕೊಂಡು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಿಮ್ಮ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ತಗೊಂಡಾಗ ವಿತ್ ಅಪ್ರೋಚ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ಇರ್ಬೋದು ಅಥವಾ ಬೈ ದ ಅಪ್ರೋಚ್ ಆಫ್ ವೀಕ್ ಲಿಗ್ಯಾಂಡ್ ನಮ್ಮ ಡಿ ಆರ್ಬಿಟಲ್ ಏನಾಗ್ತಿದ್ವು ಅಂದ್ರೆ ನಿಮ್ಮ ಇರ್ತಕ್ಕಂಥ 5 ಡಿ ಆರ್ಬಿಟಲ್ ಏನಾಗ್ತಿತ್ತು ಇದು ಸ್ಪ್ಲಿಟ್ ಇಂಟು 2 ಎನರ್ಜಿ ಲೆವೆಲ್, 1 ಮತ್ತೆ 2, ಒಂದು ಇಜಿ ಆಗಿ ಸ್ಪ್ಲಿಟ್ ಆಗ್ತಿತ್ತು, ಇನ್ನೊಂದು ಏನಾಗ್ತಿತ್ತು ನಿಮಗೆ T2G. ಸೊ ಯಾವುದೇ ಒಂದು ಲಿಗ್ಯಾಂಡ್ ಅಪ್ರೋಚ್ ಆಯ್ತಂದ್ರೆ ಸ್ಟ್ರಾಂಗ್ ಲಿಗ್ಯಾಂಡ್ ಅಪ್ರೋಚ್ ಆಗಲಿ ಅಥವಾ ವೀಕ್ ಲಿಗ್ಯಾಂಡ್ ಅಪ್ರೋಚ್ ಆಯ್ತಂದ್ರೆ ನಿಮ್ಮ ಆರ್ಬಿಟಲ್ಸ್ ಏನಾಗ್ತಿದ್ದು 2 ಎನರ್ಜಿ ಲೆವೆಲ್ ಆಗಿ ಸ್ಪ್ಲಿಟ್ ಆಗ್ತಿತ್ತು, ಒಂದು ಇಜಿ ಮತ್ತೆ ಇನ್ನೊಂದು ಯಾವುದು ನಮಗೆ T2G. ಸೊ ಯಾವಾಗ ನಮ್ಮ ಲಿಗ್ಯಾಂಡ್ ಅಪ್ರೋಚ್ ಆದಾಗ ಇದು ಸ್ಪ್ಲಿಟ್ ಆಗ್ತಿತ್ತು. ಸೊ ಯಾವಾಗ ನಮಗೆ ರೇಡಿಯೇಷನ್ಸ್ ಅಥವಾ ಯಾವಾಗ ನಮಗೆ ಲೈಟ್ ನಮ್ಮ ಕಾಂಪ್ಲೆಕ್ಸ್ ಮೇಲೆ ಬೀಳ್ತೈತಿ ಅವಾಗ ಏನಾಗ್ತೈತಿ ಅಂದ್ರೆ ನಿಮ್ಮ ಡಿ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಂದ್ರೆ ನಮ್ಗೆ ಏನಾಗ್ತೈತಿ ಕೆಲವೊಂದಿಷ್ಟು ಕಾಂಪ್ಲೆಕ್ಸಸ್ ಡಿ ಆರ್ಬಿಟಲ್ ಏನಾಗ್ತಾವು ಕಂಪ್ಲೀಟ್ ಆಗಿ ಫಿಲ್ ಆಗಿರ್ತವು, ಕೆಲವೊಂದಿಷ್ಟು ಡಿ ಆರ್ಬಿಟಲ್ ಏನಾಗ್ತಾವ ನಮಗೆ ಇನ್ಕಂಪ್ಲೀಟ್ ಆಗಿ ಫಿಲ್ ಆಗಿರ್ತವು. ಸೊ ಯಾವಾಗ ನಮಗೆ ಡಿ ಆರ್ಬಿಟಲ್ಸ್ ಕಂಪ್ಲೀಟ್ ಆಗಿ ಫಿಲ್ ಆಯ್ತಂದ್ರೆ ಅಂತ ಕಾಂಪ್ಲೆಕ್ಸಸ್ ಅಥವಾ ಅಂತ ಕಾಂಪೌಂಡ್ಸ್ ಏನ್ ತೋರಿಸಲ್ಲ ನಮಗೆ ಏನ್ ಕಲರ್ ತೋರಿಸಲ್ಲ. ಯಾವಾಗ ನಮ್ಗೆ ಡಿ ಆರ್ಬಿಟಲ್ಸ್ ಇನ್ಕಂಪ್ಲೀಟ್ ಆಗಿ ಫಿಲ್ ಇತ್ತಂದ್ರೆ ಅವಾಗ ಏನ್ ತೋರಿಸ್ತೈತೆ ನಮಗೆ ಕಾಂಪ್ಲೆಕ್ಸಸ್ ಕಲರ್ ತೋರಿಸು. ಸೊ ಇನ್ಕಂಪ್ಲೀಟ್ ಅಂದ್ರೆ ಏನಿರ್ಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಆಫ್ 1 ಎಂಟಿ ಆರ್ಬಿಟಲ್ ಇರ್ಬೇಕು ನಿಮಗೆ. ಡಿ ಆರ್ಬಿಟಲ್ ಇಲ್ಲಿ ಅಟ್ಲೀಸ್ಟ್ 1 ಎಂಟಿ ಆರ್ಬಿಟಲ್ ಇತ್ತಂದ್ರೆ ಅಂತ ಕಾಂಪ್ಲೆಕ್ಸಸ್ ಏನ್ ಮಾಡ್ತಾವ ನಮಗೆ ಕಲರ್ ತೋರಿಸ್ತು. ಸೊ ಯಾಕೆ ಕಲರ್ ತೋರಿಸ್ತಾವ ಅಂದ್ರೆ ಯಾವಾಗ ನಮಗೆ ಡಿ ಆರ್ಬಿಟಲ್ ಅಲ್ಲಿ ಇರ್ತಕ್ಕಂಥ ಲೋವರ್ ಎನರ್ಜಿ ಲೆವೆಲ್ ಅಲ್ಲಿ ಇರ್ತಕ್ಕಂಥ T2G ಆರ್ಬಿಟಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾದ್ರೂ ವಿಸಿಬಲ್ ಲೈಟ್ ಇಂದ ಎನರ್ಜಿ ಅಬ್ಸರ್ವ್ ಮಾಡ್ಕೊಂತಂದ್ರೆ ಯಾವಾಗ ನಮ್ಮ ವಿಸಿಬಲ್ ಲೈಟ್ ನಿಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಮೇಲೆ ಬೀಳ್ತೈತಿ ಅವಾಗ ಏನಾಗ್ತೈತಿ ಅಂದ್ರ ಇಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ನಿಮ್ಮ T2G ದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನಾಗ್ತೈತಿ ಅಂದ್ರ ದೇ ವಿಲ್ ಶಿಫ್ಟ್ ಟು ಇಜಿ ಲೆವೆಲ್. ಸೊ ಯಾವಾಗ ಎನರ್ಜಿ ಅಥವಾ ಲೈಟ್ ನಿಮ್ಮ ಕಾಂಪ್ಲೆಕ್ಸ್ ಮೇಲೆ ಬೀಳ್ತೈತಿ ನಿಮ್ಮ T2G ದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನಾಗ್ತೈತಿ ಎನರ್ಜಿ ಗೇನ್ ಮಾಡಿಕೊಂಡು ದೇ ವಿಲ್ ಮೂವ್ ಆನ್ ಟು ಅ ಹೈಯರ್ ಎನರ್ಜಿ ಲೆವೆಲ್. ಸೊ ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತಿದ್ವಿ. ಸೊ ಯಾವಾಗ ನಾವು ಎಲೆಕ್ಟ್ರಾನಿಗೆ ಎನರ್ಜಿ ಸಪ್ಲೈ ಮಾಡ್ತೀವಿ ಅಂಟಿಲ್ ವಿ ಸಪ್ಲೈ ಎನರ್ಜಿ ನಮ್ದು ಎಲೆಕ್ಟ್ರಾನ್ ಏನಾಗ್ತೈತಿ ಅದೇ ಆರ್ಬಿಟಲ್ ಏನಾಗ್ತಿರ್ತೈತಿ ರೊಟೇಟ್ ಆಗ್ತಿರ್ತೈತಿ ಅಂತ ಹೇಳ್ತೀರಿ. ಯಾವಾಗ ಎನರ್ಜಿ ಸಪ್ಲೈ ಮಾಡ್ತೀರಿ ಅದು ಏನಾಗ್ತಿತ್ತು ಅಂತ ಹೇಳ್ತಿದ್ವಿ ನಾವು ಹೈಯರ್ ಎನರ್ಜಿ ಮೂವ್ ಆಗ್ತೈತಿ ಅಂತ ಹೇಳ್ತೀವಿ. ಸೊ ಯಾವಾಗ ನಮ್ಮ ವಿಸಿಬಲ್ ಲೈಟ್ ಕಾಂಪ್ಲೆಕ್ಸ್ ಮೇಲೆ ಬೀಳ್ತೈತಿ ನಿಮ್ಮ ಕಾಂಪ್ಲೆಕ್ಸ್ ದಲ್ಲಿ ಇರ್ತಕ್ಕಂಥ ಡಿ ಆರ್ಬಿಟಲ್ ಇರತಕ್ಕಂಥ ಎಲೆಕ್ಟ್ರಾನ್ ಏನಾಗ್ತೈತಿ ಎನರ್ಜಿ ಗೇನ್ ಮಾಡ್ಕೊಂಡು ಅದೇನಾಗ್ತೈತಿ ಹೈಯರ್ ಎನರ್ಜಿ ಲೆವೆಲ್ಗೆ ಮೂವ್ ಆಗ್ತೈತಿ ಅಥವಾ ಇಜಿ ಲೆವೆಲ್ಗೆ ಏನಾಗ್ತಾವು ಮೂವ್ ಆಗ್ತವೆ. ಸೊ ಅವು ಇಜಿ ಲೆವೆಲ್ ಮೂವ್ ಆಗ್ಯಾವ ಅಂದ್ರೆ ಆ ಎಲೆಕ್ಟ್ರಾನ್ಸ್ ಏನಾಗಲ್ಲ ಅಲ್ಲೇ ಇರಲ್ಲ. ಸೊ ಅಗೇನ್ ಏನಾಗ್ತವೆ ವಾಪಸ್ ಅದರ
ಇನಿಷಿಯಲ್ ಲೆವೆಲ್ ಬರ್ಬೇಕು, ಅಥವಾ ಅದ್ರದ್ದು ಏನು ಇನಿಷಿಯಲ್ ಲೆವೆಲ್ ಇರ್ತೈತಿ ಅಥವಾ ಅದ್ರ ಫಸ್ಟ್ ಎನರ್ಜಿ ಲೆವೆಲ್ ಏನಿರ್ತೈತಿ ಅಲ್ಲಿಗೆ ಏನ್ ಮಾಡ್ಬೇಕು, ಆ ಎಲೆಕ್ಟ್ರಾನ್ಸ್ ವಾಪಸ್ ಬರಬೇಕು. ಸೊ ಯಾವಾಗ ಅವು ಎಲೆಕ್ಟ್ರಾನ್ಸ್ ವಾಪಸ್ ಬರ್ತಿರ್ತಾವು ಅವಾಗ ಏನ್ ಮಾಡ್ತಾವ ಅಂದ್ರ ದೇ ಎಮಿಟ್ ರೇಡಿಯೇಷನ್. ಸೊ ಯಾವಾಗ ಅವು ಮೇಲಿಂದ ವಾಪಸ್ ಅದ್ರ ಇನಿಷಿಯಲ್ ಎನರ್ಜಿ ಲೆವೆಲ್ಗೆ ಬರ್ತಿರ್ತಾವು ಅವಾಗ ಏನ್ ಮಾಡ್ತಾವ ಅಂದ್ರ ಅವು ರೇಡಿಯೇಷನ್ಸ್ ನ ಎಮಿಟ್ ಮಾಡ್ತಾವ, ಅಥವಾ ಅವು ಏನ್ ಮಾಡ್ತಾವು ಎನರ್ಜಿನ ಎಮಿಟ್ ಮಾಡ್ತಿರ್ತೈತಿ. ಆ ಎನರ್ಜಿ ಏನಿರ್ತೈತಿ ಅಂದ್ರೆ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ ಇರ್ತೈತಿ. ಸೊ ಆ ಎಮಿಟ್ ಆದಂತ ರೇಡಿಯೇಷನ್ ಏನಾದ್ರೂ ನಮಗೆ ವಿಸಿಬಲ್ ರೀಸನ್ ಅಲ್ಲಿ ಬಂತು ಅಂದ್ರ ದಟ್ ಈಸ್ ಬಿಟ್ವೀನ್ 400 ನ್ಯಾನೋಮೀಟರ್ ಟು 700 ನ್ಯಾನೋಮೀಟರ್. ಸೊ ಇಲ್ಲಿ ಬರ್ತಕ್ಕಂಥ ರೇಡಿಯೇಷನ್ಸ್ ಏನಾದ್ರೂ ವಿಸಿಬಲ್ ರೀಸನ್ ಒಳಗಿತ್ತಂದ್ರ ಅವಾಗ ಏನಾಗ್ತೈತಿ, ಆ ಕಾಂಪ್ಲೆಕ್ಸ್ ಕಲರ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಯಾವಾಗ ವಿಸಿಬಲ್ ಲೈಟ್ ನಿಮ್ ಕಾಂಪ್ಲೆಕ್ಸ್ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ ಎನರ್ಜಿಗೆ ಏನ್ ಮಾಡ್ಕೊಂಡು ಹೈಯರ್ ಎನರ್ಜಿ ಲೆವೆಲ್ ಹೋಗ್ತೈತಿ. ಹೈಯರ್ ಎನರ್ಜಿ ಲೆವೆಲ್ ಇರೋದು ವಾಪಸ್ ಲೋವರ್ ಎನರ್ಜಿ ಲೆವೆಲ್ ಬರ್ಬೇಕಾದ್ರ ಎನರ್ಜಿ ಏನ್ ಮಾಡ್ತೈತಿ, ಅದು ಎಮಿಟ್ ಮಾಡ್ತೈತಿ. ಆ ಎನರ್ಜಿ ಏನಿರ್ತೈತಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ ಇರ್ತೈತಿ. ಆ ರೇಡಿಯೇಷನ್ ಏನಾದ್ರೂ ವಿಸಿಬಲ್ ರೀಸನ್ ಒಳಗೆ ಬಿತ್ತಂದ್ರೆ ಏನಾಗ್ತೈತಿ, ಅದ ಕಲರ್ ಶೋ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕಾಗಿ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಶೋ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ಡ್ಯೂ ಟು ಡಿ ಟ್ರಾನ್ಸಿಷನ್ ಅಂತ ತಗೋತೀವಿ. ದಟ್ ಇಸ್ ಅ ಕಲರ್ ಆಫ್ ದ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಈಸ್ ಡ್ಯೂ ಟು ಡಿ ಟ್ರಾನ್ಸಿಷನ್. ಸೊ ಡಿ ಟ್ರಾನ್ಸಿಷನ್ ಅಂದ್ರೆ ಏನು ಅಂದ್ರೆ ಇದು ಕೂಡ ನಿಮ್ಗೆ ನೀವು 3 ಡಿ ಆರ್ಬಿಟಲ್ಸ್, ಇವು 2 ಏನ್ ನಿಮಗೆ ಡಿ ಆರ್ಬಿಟಲ್ಸ್. ಡಿ ದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಡಿಗೆ ಮೂವ್ ಆಗಿ ವಾಪಸ್ ಎಲ್ಲಿ ಬರ್ತವೆ, ನಮಗೆ ಡಿಗೇನೆ ಬರೋದ್ರಿಂದ ಇದನ್ನೇನಂತ ತಗೋತೀವಿ ನಾವು ಡಿ ಟ್ರಾನ್ಸಿಷನ್. ದ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಶೋಸ್ ಕಲರ್ ದಟ್ ಈಸ್ ಡ್ಯೂ ಟು ಡಿ ಟ್ರಾನ್ಸಿಷನ್. ಸೊ ಎನರ್ಜಿ ಗೇನ್ ಮಾಡ್ಕೊಂಡು ಹೈಯರ್ ಎನರ್ಜಿ ಹೋಗ್ತೈತಿ, ವಾಪಸ್ ಬರ್ಬೇಕಾದ್ರ ರೇಡಿಯೇಷನ್ ಎಮಿಟ್ ಮಾಡ್ತೈತಿ. ರೇಡಿಯೇಷನ್ ಎಮಿಟ್ ಮಾಡಿದ್ದೇನಾದ್ರೂ ವಿಸಿಬಲ್ ರೀಸನ್ ಅಲ್ಲಿ ಇತ್ತಂದ್ರೆ ಏನ್ ತೋರಿಸ್ತೈತಿ, ನಮಗೆ ಕಲರ್ ತೋರಿಸ್ತೈತಿ. ಅದಕ್ಕಾಗಿ ಅದನ್ನ ಏನ್ ತಗೋತೀವಿ ನಾವು ಡಿ ಟ್ರಾನ್ಸಿಷನ್ ಅಂತ ತಗೋತೀವಿ. ಸೊ ಯಾವಾಗ ಈ ಎಲ್ಲಾ ಆರ್ಬಿಟಲ್ಸ್ ಕಂಪ್ಲೀಟ್ ಆಗಿ ಫಿಲ್ ಆಗಿದ್ವು ಅಂದ್ರ, ಸೊ 5 ಆರ್ಬಿಟಲ್ ಅದಾವ ಅಂದ್ರ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಬರ್ತೈತಿ, ನಮ್ದು 10 ಬರ್ತೈತಿ. ಸೊ 10 ಎಲೆಕ್ಟ್ರಾನ್ ಫಿಲ್ ಆಗಿತ್ತಂದ್ರ ನೀವು ಇದಕ್ಕೆ ಎಷ್ಟೇ ಎನರ್ಜಿ ಸಪ್ಲೈ ಮಾಡಿದ್ರು ಕೂಡ ಈ ಎಲೆಕ್ಟ್ರಾನ್ ಏನಾಗಲ್ಲ, ನಮಗೆ ಹೈಯರ್ ಎನರ್ಜಿ ಮೂವ್ ಆಗಲ್ಲ. ಸೊ ಹೈಯರ್ ಎನರ್ಜಿ ಮೂವ್ ಆಗಲ್ಲ ಅಂದ್ರ ಡಿ ಟ್ರಾನ್ಸಿಷನ್ ಏನಾಗಲ್ಲ, ನಮಗೆ ಪಾಸಿಬಲ್ ಆಗಲ್ಲ. ಸೊ ಡಿ ಟ್ರಾನ್ಸಿಷನ್ ಪಾಸಿಬಲ್ ಆಗಿಲ್ಲ ಅಂದ್ರ ಅಂತ ಕಾಂಪ್ಲೆಕ್ಸಸ್ ಏನಾಗಲ್ಲ, ನಮಗೆ ಕಲರ್ ಶೋ ಮಾಡಲ್ಲ. ಅದಕ್ಕಾಗಿನೇ ನಮಗೆ ಡಿ ಆರ್ಬಿಟಲ್ಸ್ ಏನಾದ್ರೂ ಕಂಪ್ಲೀಟ್ ಆಗಿ ಫಿಲ್ ಆಗಿದ್ರ ದೇ ವಿಲ್ ನಾಟ್ ಶೋ ಅ ಕಲರ್. ನಿಮ್ಮ ಡಿ ಆರ್ಬಿಟಲ್ ಇನ್ಕಂಪ್ಲೀಟ್ ಆಗಿ ಫಿಲ್ ಅಂತಂದ್ರೆ ಏನ್ ಮಾಡ್ತೈತೆ, ಅವಾಗ ಅಷ್ಟೇ ಅದೇನಾಗ್ತೈತೆ, ನಮಗೆ ಕಲರ್ ತೋರಿಸ್ತೈತಿ. ಸೊ ನಾವು ಯಾವುದೇ ಒಂದು ಕಾಂಪ್ಲೆಕ್ಸ್ ಕಲರ್ ತೋರಿಸ್ಬೇಕಂದ್ರೆ ಏನಂತ ಹೇಳಿದ್ವಿ, ದಟ್ ಈಸ್ ಅ ಡ್ಯೂ ಟು ಡಿ ಟ್ರಾನ್ಸಿಷನ್. ಸೊ ಮೇಜರ್ ಆಗಿ ಇದನ್ನ ನಾವು ಏನಂತ ತಗೋತೀವಿ, ಕಲರ್ ವೀಲ್ ಅಂತ ತಗೋತೀವಿ. ಅಂದ್ರೆ ಯಾವ ಲೈಟ್ ಅಬ್ಸರ್ವ್ ಆದಾಗ ಯಾವ ಕಲರ್ ನಮ್ಮ ಕಾಂಪ್ಲೆಕ್ಸ್ ತೋರಿಸ್ತೈತಿ ಅಂತ ನೋಡಿದ್ವಿ ಅಂದ್ರೆ ಮೇಜರ್ ಆಗಿ ಅಥವಾ ಮೋಸ್ಟ್ ಆಫ್ ದ ಟೈಮ್ ಇದೇ ತರ ತೋರಿಸ್ತೈತಿ. ಯಾವಾಗ ನಮ್ಮ ಕಾಂಪ್ಲೆಕ್ಸ್ ಎಲ್ಲೋ ಲೈಟ್ ಅಬ್ಸರ್ವ್ ಮಾಡ್ಕೋತೈತಿ ಅದು ಯಾವ ಕಲರ್ ತೋರಿಸ್ತೈತಿ ಅಂದ್ರೆ ವೈಲೆಟ್ ಕಲರ್ ತೋರಿಸ್ತೈತಿ. ಅದ್ರ ರೀಜನ್ ಎಲ್ಲಿ ಇರ್ತೈತಿ ಅಂದ್ರೆ ದಟ್ ಈಸ್ 535 ನ್ಯಾನೋಮೀಟರ್ ಇರ್ತೈತಿ. ಸೊ ಈ ರೀಸನ್ ಒಳಗೆ ನಮ್ಗೆ ಮೇಜರ್ ಆಗಿ ನಮ್ಮ ಕಾಂಪ್ಲೆಕ್ಸ್ ಎಲ್ಲೋ ಲೈಟ್ ಅಬ್ಸರ್ವ್ ಮಾಡ್ಕೋತಂದ್ರ ವೈಲೆಟ್ ಕಲರ್ ತೋರಿಸ್ತೈತಿ, ಅಥವಾ ವೈಲೆಟ್ ಕಲರ್ ಅಬ್ಸರ್ವ್ ಮಾಡ್ಕೋತಂದ್ರೆ ಏನ್ ತೋರಿಸ್ತೈತಿ, ಎಲ್ಲೋ ಲೈಟ್ ತೋರಿಸ್ತೈತಿ. ಅದೇ ರೀತಿಯಾಗಿ ನಮ್ಮ ಕಾಂಪ್ಲೆಕ್ಸ್ ಏನಾದ್ರೂ ಗ್ರೀನ್ ಲೈಟ್ ಅಬ್ಸರ್ವ್ ಮಾಡ್ಕೋತಂದ್ರೆ ತೋರಿಸೋದು ಏನ್ ತೋರಿಸ್ತೈತಿ, ರೆಡ್ ತೋರಿಸ್ತೈತಿ. ದಟ್ ಈಸ್ ಅರೌಂಡ್ 500 ನ್ಯಾನೋಮೀಟರ್. ಅಥವಾ ರೆಡ್ ಅಬ್ಸರ್ವ್ ಮಾಡ್ಕೋತಂದ್ರೆ ಏನ್ ತೋರಿಸ್ತೈತಿ, ಗ್ರೀನ್ ತೋರಿಸ್ತಿರ್ತೈತಿ. ಅದೇ ತರ ಬ್ಲೂ ಅಬ್ಸರ್ವ್ ಮಾಡ್ಕೋತಂದ್ರೆ ಆರೆಂಜ್ ತೋರಿಸ್ತೈತಿ. ಯುವಿ ಲೈಟ್ ಅಬ್ಸರ್ವ್ ಮಾಡ್ಕೋತಂದ್ರೆ ಏನ್ ತೋರಿಸ್ತೈತಿ, ನಮಗೆ ಪೇಲ್ ಎಲ್ಲೋ ತೋರಿಸ್ತೈತಿ. ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು ಕಲರ್ ವೀಲ್. ಸೊ ಗ್ರೀನ್ ಅಬ್ಸರ್ವ್ ಮಾಡ್ಕೊಂಡ್ರೆ ರೆಡ್ ತೋರಿಸ್ತೈತಿ, ರೆಡ್ ಅಬ್ಸರ್ವ್ ಮಾಡಿದ್ರೆ ಗ್ರೀನ್ ತೋರಿಸ್ತೈತಿ. ವೈಲೆಟ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ತೋರಿಸ್ತೈತಿ, ಎಲ್ಲೋ ಅಬ್ಸರ್ವ್ ಮಾಡಿದ್ರೆ ವೈಲೆಟ್ ತೋರಿಸ್ತೈತಿ. ಅದೇ ತರ ನಿಮ್ಮ ಬ್ಲೂ ಅಬ್ಸರ್ವ್ ಮಾಡಿದ್ರೆ ಆರೆಂಜ್ ತೋರಿಸ್ತೈತಿ, ಅಥವಾ ಆರೆಂಜ್ ಅಬ್ಸರ್ವ್ ಮಾಡಿದ್ರೆ ಬ್ಲೂ ತೋರಿಸ್ತೈತಿ. ಸೊ ಇದು ನಮ್ದು ಮೇಜರ್ ಆಗಿ ಯಾವ ತರ ಕಲರ್ ತೋರಿಸ್ತೈತಿ. ಅಂಡ್ ಕಲರ್ ಆಫ್ ದ ಕಾಂಪ್ಲೆಕ್ಸ್ ವಿಚ್ ಆಲ್ಸೋ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಲಿಗ್ಯಾಂಡ್ಸ್. ಅಂದ್ರೆ ನಂಬರ್ ಆಫ್ ಲಿಗ್ಯಾಂಡ್ಸ್, ಯಾವ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಎಷ್ಟದ ಅನ್ನೋದ್ರ ಮೇಲೂ ಏನಾಗ್ತೈತಿ, ನಮಗೆ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಡಿಪೆಂಡ್ ಆಗ್ತಾ ಹೋಗ್ತೈತಿ. ಅದರಲ್ಲಿ ಎಕ್ಸಾಂಪಲ್ ತಗೊಂಡ್ರಿ ಅಂದ್ರೆ ಫಸ್ಟ್ ಒಂದು ಬರ್ತೈತಿ ನೋಡ್ರಿ ನಿಮಗೆ, ನಿಕ್ಕೆಲ್ H2O 4 times En 2+ ತಗೊಂಡ್ರಿ ಅಂದ್ರೆ ಇದು ಏನಿರ್ತೈತಿ ಅಂದ್ರೆ ವಿಚ್ ಈಸ್ ಅ ಪೇಲ್ ಬ್ಲೂ ಇನ್ ಕಲರ್. ದಟ್ ಈಸ್ ಅ ಕಾಂಪ್ಲೆಕ್ಸ್ ಅಲ್ಲಿ ನಿಕ್ಕೆಲ್ ಐತಿ ಅಂಡ್ ಲಿಗ್ಯಾಂಡ್ಸ್ ವಾಟರ್ ಮಾಲಿಕ್ಯೂಲ್ ಆಸ್ ಅ ಲಿಗ್ಯಾಂಡ್ ಎಷ್ಟಿದಾವು 4 ಅದಾವು. ಅಂಡ್ ಇನ್ನೊಂದು En ದಟ್ ಈಸ್ ಅ ಈಥೇನ್ 1,2 ಡೈಅಮೈನ್ ಏನೈತಿ ಅದು ಒಂದು ಲಿಗ್ಯಾಂಡ್ ಐತಿ. ಸೊ ನಮ್ದು ಕಲರ್ ಯಾವ್ದು ತೋರಿಸ್ತೈತಿ,
ನಮ್ದು ಪೇಲ್ ಬ್ಲೂ ತೋರಿಸ್ತೀವಿ. ನೆಕ್ಸ್ಟ್ ಅಲ್ಲಿ ನೋಡ್ರಿ ನಿಮ್ಮ NI H2O 2 ಅಂಡ್ En 2+ ತಗೊಂಡ್ರಿ ಅಂದ್ರ ಇದು ಯಾವ್ದು ತೋರಿಸ್ತೈತಿ ಅಂದ್ರ ಪರ್ಪಲ್ ಕಲರ್ ತೋರಿಸ್ತೈತಿ. ಸೊ ಪರ್ಪಲ್ ಅಂದ್ರೆ ಇಲ್ಲಿ ಏನಾಯ್ತು, ವಾಟರ್ ಆಸ್ ಅ ಲಿಗ್ಯಾಂಡ್ ಎಷ್ಟು ಅದಾವು, ಎರಡೇ ಅದಾವು. ಅಂಡ್ ನಿಮ್ಮ En ಆಸ್ ಅ ಲಿಗ್ಯಾಂಡ್ ಎಷ್ಟು ಅದಾವು, ಎರಡು ಇದಾವು. ಸೊ ವಾಟರ್ ಆಸ್ ಅ ಲಿಗ್ಯಾಂಡ್ 4 ಮತ್ತೆ ನಿಮ್ 1 En ಇದಾಗ ಏನ್ ತೋರಿಸ್ತೈತಿ, ಪೇಲ್ ಬ್ಲೂ ತೋರಿಸ್ತೈತಿ. ಇಲ್ಲಿ ಏನ್ ಮಾಡಿದ್ವಿ ಮತ್ತೆ ನಾವು ಎರಡು ವಾಟರ್ ಮಾಲಿಕ್ಯೂಲ್ ಆಸ್ ಅ ಲಿಗ್ಯಾಂಡ್ ಮಾಡಿ ಇನ್ನೊಂದು ಏನ್ ತಗೊಂಡ್ವಿ, ಕಲರ್ ಯಾವ್ದು ತೋರ್ಸಾತೈತಿ, ಪರ್ಪಲ್ ತೋರಿಸಾತೈತಿ. ಸೊ ಈ ಎರಡು ವಾಟರ್ ಮಾಲಿಕ್ಯೂಲ್ ಆಸ್ ಅ ಲಿಗ್ಯಾಂಡ್ ರಿಮೂವ್ ಮಾಡಿದ್ರಿ ಅಂದ್ರೆ ನಿಮ್ಮ NiEN3 ತಗೊಂಡ್ರಿ ಅಂದ್ರೆ ಇದು ಯಾವ ಕಲರ್ ತೋರಿಸ್ತೈತಿ ಅಂದ್ರೆ ನಮಗೆ ವೈಲೆಟ್ ಕಲರ್ ತೋರಿಸ್ತೈತಿ. ಸೊ ಅದಕ್ಕೆ ಏನ್ ಹೇಳ್ತೀವಿ, ನಮ್ಮ ನಂಬರ್ ಆಫ್ ಲಿಗ್ಯಾಂಡ್ಸ್ ಯಾವ ಪ್ರೆಸೆಂಟ್ ಅದಾವು, ಎಷ್ಟು ಪ್ರೆಸೆಂಟ್ ಅದಾವ ಅನ್ನೋದ್ರ ಮೇಲೆ ಏನಾಗ್ತೈತಿ, ನಮ್ಮ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಡಿಪೆಂಡ್ ಆಗ್ತಾ ಹೋಗ್ತೈತಿ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಅ ನಂಬರ್ ಆಫ್ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಇನ್ ಅ complexes. So this is all about your color of a complex. The next topic is stability of the coordination complexes. ಅಂದ್ರೆ ನಮ್ಮ ಗಿವನ್ ಕಾಂಪ್ಲೆಕ್ಸಸ್ ಜಾಸ್ತಿ ಸ್ಟೇಬಲ್ ಆಯಿತು ಅಥವಾ ಕಡಿಮೆ ಸ್ಟೇಬಲ್ ಆಯಿತು ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ವಿಚ್ ಡಿಪೆಂಡ್ಸ್ ಆನ್ ಅ ಡಿಗ್ರಿ ಆಫ್ ಅಸೋಸಿಯೇಷನ್ ಆಫ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಅಂದ್ರೆ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ನಮ್ಮ ಲಿಗ್ಯಾಂಡ್ ಎಷ್ಟು ಈಸಿಯಾಗಿ ಅಸೋಸಿಯೇಟ್ ಆಗ್ತವೆ, ಇಸ್ ನಥಿಂಗ್ ಬಟ್ ದ ಫಾರ್ಮೇಶನ್ ಆಫ್ ಬಾಂಡ್ ಬಿಟ್ವೀನ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ನಿಮ್ಮ ಲಿಗ್ಯಾಂಡ್ ಎಷ್ಟು ಈಸಿಯಾಗಿ ಬಾಂಡ್ ಫಾರ್ಮ್ ಆಗ್ತೈತಿ ಅಷ್ಟು ಅದ್ರದ್ದು ಏನಾಗ್ತೈತಿ, ನಮ್ದು ಸ್ಟೆಬಿಲಿಟಿ ಜಾಸ್ತಿ ಇರ್ತೈತಿ. ಅಥವಾ ಅದ್ರ ಮಧ್ಯೆ ಇರ್ತಕ್ಕಂಥ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟು ಜಾಸ್ತಿ ಎನರ್ಜಿ ಬೇಕಾಗ್ತೈತಿ ಅಷ್ಟು ಅದ್ರ ಸ್ಟೆಬಿಲಿಟಿ ಏನಾಗ್ತೈತಿ, ನಮಗೆ ಜಾಸ್ತಿ ಆಗ್ತೈತಿ. ಸೊ ಅದಕ್ಕಾಗಿ ಏನ್ ಹೇಳ್ತೀವಿ ನಾವು, ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸಸ್ ವಿಚ್ ಡಿಪೆಂಡ್ಸ್ ಆನ್ ಅ ಫಾರ್ಮೇಶನ್ ಆರ್ ಅಸೋಸಿಯೇಷನ್ ಆಫ್ ದ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಇಕ್ವಿಲಿಬ್ರಿಯಂ ಅಲ್ಲಿ ನೆನಪಿರ್ಬೋದು ನಿಮಗೆ, ದಟ್ ಇಸ್ ಅ ಕೆ ವ್ಯಾಲ್ಯೂ ಬರಿತಿದ್ವಿ ನೋಡ್ರಿ, ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್. ಅದೇ ತರ ನಿಮ್ಮ ಈ ಡಿಗ್ರಿ ಆಫ್ ಅಸೋಸಿಯೇಷನ್ ಅಂತ ತಗೊಂಡ್ರಿ ಅಂದ್ರೆ ದಟ್ ಇಸ್ ಅ ಡಿಗ್ರಿ ಆಫ್ ಅಸೋಸಿಯೇಷನ್ ಆಫ್ ನಿಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಂತ ಮಾಡಿದ್ರೆ ಯಾವ ತರ ಬರ್ತೈತಿ ನೋಡ್ಕೋರಿ. ಇಲ್ಲಿ ಫಸ್ಟ್ ಒನ್ ನೋಡ್ರಿ, ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಲಿಗ್ಯಾಂಡ್ ನಮಗೆ ಏನು ಕೊಡ್ತೈತಿ, ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್ ಏನಾಗ್ತೈತಿ, ಬಾಂಡ್ ಮಾಡಿ ML ಫಾರ್ಮ್ ಆಗುತ್ತೆ. ಸೊ ಇದ್ರದ್ದು ನಾವು ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ತರ ಇಲ್ಲಿ ನಾವು ಏನ್ ತಗೋತೀವಿ ಅಂದ್ರೆ ದಟ್ ಈಸ್ ಅ ಅಸೋಸಿಯೇಷನ್ ಕಾನ್ಸ್ಟಂಟ್ ಅಂತ ತಗೊಂಡ್ರಿ ಅಂದ್ರೆ ದಟ್ ಈಸ್ ಅ ಡಿಗ್ರಿ ಆಫ್ ಅಸೋಸಿಯೇಷನ್ ತಗೊಂಡ್ರಿ ಅಂದ್ರೆ K1 ಈಸ್ ಈಕ್ವಲ್ಸ್ ಟು ಏನಾಗ್ತೈತಿ ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಆಫ್ ML ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ M ಅಂಡ್ ಕಾನ್ಸಂಟ್ರೇಷನ್ ಆಫ್ L ಆಗ್ತೈತಿ. ಸೊ ಈ K ಅನ್ನೋದು ಏನಾಗ್ತೈತಿ, ದಟ್ ಇಸ್ ಅ ಡಿಗ್ರಿ ಆಫ್ ಅಸೋಸಿಯೇಷನ್. ಸೊ ಡಿಗ್ರಿ ಆಫ್ ಅಸೋಸಿಯೇಷನ್ ಅಂದ್ರೆ ಇವೆರಡು ಫಾರ್ಮೇಶನ್ ಆಫ್ ಬಾಂಡ್ ಆಗೋದು. ಸೊ ಇವು ಎಷ್ಟು ಈಸಿಯಾಗಿ ಬಾಂಡ್ ಫಾರ್ಮ್ ಆಗ್ತಾವ ಅಷ್ಟು ಅದ್ರ ಸ್ಟೆಬಿಲಿಟಿ ಏನಾಗ್ತೈತಿ, ಜಾಸ್ತಿ ಆಗ್ತಾ ಹೋಗ್ತೈತಿ. ದಟ್ ಇಸ್ ಅ ವ್ಯಾಲ್ಯೂ ಆಫ್ K ಏನಾದ್ರು ಜಾಸ್ತಿ ಆಗ್ತಾ ಹೋಯ್ತು ಅಂದ್ರ ನಿಮ್ಮ ಸ್ಟೆಬಿಲಿಟಿ ಆಫ್ ಏನಾಗ್ತೈತಿ, ಕಾಂಪ್ಲೆಕ್ಸ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಸೊ ನಿಮ್ದು ಏನಾಗೈತಿ, ಫಸ್ಟ್ ಒಂದ್ ಸೆಂಟ್ರಲ್ ಮೆಟಲ್ ಆಟಮ್ ಜೊತೆ ಏನಾಗೈತಿ, ಒಂದ್ ಲಿಗ್ಯಾಂಡ್ ರಿಯಾಕ್ಟ್ ಆಗಿ ML ಫಾರ್ಮ್ ಆಗ್ತೈತಿ. ಅದೇ ಫಾರ್ಮ್ ಆದಂತ ML ನಿಮ್ಮ ಇನ್ನೊಂದು ಲಿಗ್ಯಾಂಡ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನಾಗ್ತೈತಿ, ನಮಗೆ ML2 ಫಾರ್ಮ್ ಆಗ್ತೈತಿ. ಸೊ ಇದ್ರದ್ದು ಡಿಗ್ರಿ ಆಫ್ ಅಸೋಸಿಯೇಷನ್ ಬರ್ಕೊಂಡ್ರಿ ಅಂದ್ರೆ K ಇಸ್ ಈಕ್ವಲ್ಸ್ ಟು ಏನಾಗ್ತೈತಿ, ನಿಮಗೆ ಕಾನ್ಸಂಟ್ರೇಷನ್ ಆಫ್ ML2 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ML ಇಂಟು ಕಾನ್ಸಂಟ್ರೇಷನ್ ಆಫ್ L. ಅಂದ್ರೆ ಫಸ್ಟ್ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಒಂದು ಲಿಗ್ಯಾಂಡ್ ರಿಯಾಕ್ಟ್ ಆಗಿ ಒಂದು ಬಾಂಡ್ ಫಾರ್ಮ್ ಆಗಿ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗಿತ್ತು. ಸೊ ಈ ಕಾಂಪ್ಲೆಕ್ಸ್ ಜೊತೆ ಏನಾಗೈತಿ, ನಮಗೆ ಇನ್ನೊಂದು ಲಿಗ್ಯಾಂಡ್ ರಿಯಾಕ್ಟ್ ಆಗಿ ML2 ಫಾರ್ಮ್ ಆಯ್ತು. ಇದ್ರದ್ದು ಡಿಗ್ರಿ ಆಫ್ ಅಸೋಸಿಯೇಷನ್ ತಗೊಂಡ್ರೆ ಏನಾಗ್ತೈತಿ, ನಿಮಗೆ K2 is equals to concentration of ML2 divided by concentration of ML and L. So further next ತಗೊಂಡ್ರಿ ಅಂದ್ರ ನಿಮ್ಮ ML2 reacts with another ligand which forms ML3. So ಇದರದ ಡಿಗ್ರಿ ಆಫ್ ಅಸೋಸಿಯೇಷನ್ ತಗೊಂಡ್ರೆ ಏನಾಗ್ತೈತಿ, ನಮಗೆ K3 is equals to concentration of ML3 divided by concentration of ML2 into concentration of L. ಸೊ ಅಂದ್ರೆ ನಮ್ಮ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಇರ್ತಾವು ಅಷ್ಟು ಏನ್ ಬರ್ತೈತಿ, ನಮಗೆ ಡಿಗ್ರಿ ಆಫ್ ಅಸೋಸಿಯೇಷನ್ ಬರ್ತೈತಿ. ಸೊ ಟೋಟಲ್ ಡಿಗ್ರಿ ಆಫ್ ಅಸೋಸಿಯೇಷನ್ ಅಂತ ತಗೊಂಡ್ರಿ ಅಂದ್ರೆ T is equals to ಏನಾಗ್ತೈತಿ ಅಂದ್ರೆ K1 into K2 into K3 ಹಂಗೆ ಏನಾಗ್ತೈತಿ, ನಿಮ್ದು ಎಕ್ಸ್ಟೆಂಡ್ ಆಗ್ತಾ ಹೋಗ್ತೈತಿ. ಅಂದ್ರೆ ಎಲ್ಲಿವರೆಗೂ ನಮ್ಮ ಅಸೋಸಿಯೇಷನ್ ಕಾನ್ಸ್ಟಂಟ್ ಅಥವಾ ಡಿಗ್ರಿ ಆಫ್ ಅಸೋಸಿಯೇಷನ್ ಎಷ್ಟು ಇರ್ತಾವು ಅಷ್ಟೂನು ಇಂಟು ಮಾಡಿದ್ರಿ ಅಂದ್ರೆ ನಮ್ಗೆ ಏನ್ ಬರ್ತೈತಿ, ಯು ವಿಲ್ ಗೆಟ್ ಅ ಟೋಟಲ್ ವ್ಯಾಲ್ಯೂ ಆಫ್ K. ನಮ್ದು ಹೆಂಗ ವ್ಯಾಲ್ಯೂ ಆಫ್ K ಜಾಸ್ತಿ ಆಗ್ತಾ ಹೋಗ್ತೈತಿ ಹಂಗೆ ಏನಾಗ್ತೈತಿ, ನಮ್ಮ
ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ಅದಕ್ಕೆ ಏನು ತಗೋತೀವಿ ಅಂದ್ರೆ ಇಲ್ಲಿ ಹೈಯರ್ ದ ಕೆ ವ್ಯಾಲ್ಯೂ ಹೈಯರ್ ವಿಲ್ ಬಿ ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್. ಅಂದ್ರೆ ಹೆಂಗ ನಮ್ದು ಕೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತೈತಿ ಹಂಗ ನಮ್ದು ಏನಾಗ್ತೈತಿ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ಅದನ್ನ ಏನಂತ ತಗೊಂಡಿದ್ವಿ ನಾವು ಕೆ ಅಂತ ತಗೊಂಡಿದ್ವಿ. ಕೆ ಇಸ್ ನಥಿಂಗ್ ಬಟ್ ಡಿಗ್ರಿ ಆಫ್ ಅಸೋಸಿಯೇಷನ್. ಅಂದ್ರೆ ಎರಡು ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ಲಿಗ್ಯಾಂಡ್ ಮಧ್ಯೆ ಫಾರ್ಮೇಶನ್ ಆಫ್ ಬಾಂಡ್ ಏನಂತ ತಗೊಂಡಿದ್ವಿ ಕೆ ಅಂತ ತಗೊಂಡ್ವಿ. ಅದೇ ಏನಾದ್ರು ನಿಮಗೆ ರಿವರ್ಸ್ ಮಾಡಿದ್ರಿ ಅಂದ್ರ 1/k. ಸೊ 1/k ಅಂದ್ರೆ ಏನಾಗ್ತೈತಿ ಇದು ನಮ್ಮ ಡಿಗ್ರಿ ಆಫ್ ಡಿಸೋಸಿಯೇಷನ್. ಸೊ ಇಲ್ಲಿ ಕೆ ಅನ್ನೋದೇನು ನಮ್ದು ಡಿಗ್ರಿ ಆಫ್ ಅಸೋಸಿಯೇಷನ್ ಅಂದ್ರ ನಮ್ಮ ಫಾರ್ಮೇಶನ್ ಆಫ್ ಬಾಂಡ್ ಬಿಟ್ವೀನ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಸೊ ಹೆಂಗ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ಲಿಗ್ಯಾಂಡ್ ಮಧ್ಯ ಬಾಂಡ್ ಸ್ಟ್ರಾಂಗ್ ಆಗ್ತಾ ಹೋಗ್ತೈತಿ ಹಂಗ ನಮ್ಮ ಸ್ಟೆಬಿಲಿಟಿ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಅದೇ ಏನಾದ್ರು ನೀವು ಕೆ ರಿವರ್ಸ್ ಬರದ್ರಿ ಅಂದ್ರ 1/k ಅಂತ ಬರದ್ರಿ ಅಂದ್ರ ಅದು ಏನಾಗ್ತೈತಿ ಅಂದ್ರೆ ನಮಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್. ಅಂದ್ರೆ ನಿಮ್ಮ ಎಮ್ ಎಲ್ ಇರೋದು ಏನಾಗ್ತೈತಿ ಡಿಸೋಸಿಯೇಟ್ ಆಗಿ ಎಮ್ ಮತ್ತೆ ಎಲ್ ಅಂದ್ರೆ ಏನಾಗ್ತೈತಿ ಬಾಂಡ್ ಬ್ರೇಕ್ ಆಗಿ ಎರಡು ಸಪರೇಟ್ ಆಗ್ತದೆ. ಸೊ ಎರಡೂ ಸಪರೇಟ್ ಆಗೋದೇನಾದ್ರೂ ಈಸಿ ಆಗ್ತಾ ಹೋಯ್ತು ಅಂದ್ರೆ 1/k ದಟ್ ಇಸ್ ಅ ಡಿಗ್ರಿ ಆಫ್ ಡಿಸೋಸಿಯೇಷನ್ ಜಾಸ್ತಿ ಆಯ್ತು ಅಂದ್ರ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಅಥವಾ ಅದೇ ನಮ್ಮ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಡಿಮೆ ಆಯ್ತಾ ಹೋಯ್ತು ಅಂದ್ರೆ ನಮ್ಮ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ನಮ್ಮ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರ ದಟ್ ಡಿಪೆಂಡ್ಸ್ ಆನ್ ಅ ಡಿಗ್ರಿ ಆಫ್ ಅಸೋಸಿಯೇಷನ್ ಆಫ್ ಟೂ ಮಾಲಿಕ್ಯೂಲ್ಸ್. ದಟ್ ಇಸ್ ಅ ಡಿಗ್ರಿ ಆಫ್ ಅಸೋಸಿಯೇಷನ್ ಬಿಟ್ವೀನ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಸೊ ಡಿಗ್ರಿ ಆಫ್ ಅಸೋಸಿಯೇಷನ್ ಜಾಸ್ತಿ ಆಯ್ತು ಅಂದ್ರೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತೈತಿ. ಅದೇ ಡಿಗ್ರಿ ಆಫ್ ಡಿಸೋಸಿಯೇಷನ್ ಜಾಸ್ತಿ ಆಯ್ತು ಅಂದ್ರೆ ಸ್ಟೆಬಿಲಿಟಿ ಏನಾಗ್ತೈತಿ ಕಡಿಮೆ ಆಗ್ತೈತಿ ಅಥವಾ ವೈಸ್ ವರ್ಸ ಆಗ್ತೈತಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಸ್ಟೆಬಿಲಿಟಿ ಆಫ್ ದ complexes. The factors affecting stability of the complex. So ಇಷ್ಟೊತ್ತನ ನೋಡಿದ್ವಿ ನಮ್ಮ stability of the complexes ಎದರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ degree of association of your central metal atom and ligand. So higher the degree of association of your central metal atom and ligand, higher will be the stability of the complexes. Or lower the degree of association of a complex, lower will be the stability of the complexes. So ಅದೇ ತರ ನಮ್ಮ factors affecting your stability of the complexes ನೋಡಿದ್ರಿ ಅಂದ್ರ ನಿಮ್ಮ stability of the complex mainly depends on your central metal atom and your ligand. So ಇವೆರಡರ ಮೇಲೆ ಏನಾಗ್ತೈತಿ ನಮ್ಮ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಮೇನ್ಲಿ ಡಿಪೆಂಡ್ ಆಗ್ತೈತಿ. ಸೊ ಯಾವಾಗ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ಲಿಗ್ಯಾಂಡ್ ಮೇಲೆ ಯಾವ ತರ ಡಿಪೆಂಡ್ ಆಗ್ತೈತಿ ಅಂದ್ರ ಫಸ್ಟ್ ಒನ್ ಹೈಯರ್ ದ ಚಾರ್ಜ್ ಆನ್ ಅ ಸೆಂಟ್ರಲ್ ಮೆಟಲ್ ಆಟಮ್ ಹೈಯರ್ ವಿಲ್ ಬಿ ದ ಸ್ಟೆಬಿಲಿಟಿ. Higher the charge on a central metal atom, higher will be the stability. For example, ಯಾವುದೋ ಒಂದು ಕಾಂಪ್ಲೆಕ್ಸ್ ಸೆಂಟ್ರಲ್ ಮೆಟಲ್ ಆಟಮ್ ಐರನ್ ಇದ್ದಿತ್ತು ತಗೊಂಡ್ರಿ ಅಂದ್ರ ಈ ಐರನ್ ಇರೋದು ಒಂದು Fe2+ ಇತ್ತು ಅಂಡ್ ಇನ್ನೊಂದು Fe3+ ಇತ್ತಂದ್ರ ನಿಮ್ಮ Fe3+ ಇರ್ತಕ್ಕಂಥ ಕಾಂಪ್ಲೆಕ್ಸ್ ಸ್ಟೆಬಿಲಿಟಿ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತೈತಿ. ಸೊ ಯಾವಾಗ ನಮ್ಮ ಕಾಂಪ್ಲೆಕ್ಸ್ ಅಲ್ಲಿ ಚಾರ್ಜ್ ಆನ್ ಸೆಂಟ್ರಲ್ ಮೆಟಲ್ ಜಾಸ್ತಿ ಆಗ್ತೈತಿ ಹಂಗ ನಮ್ದು ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. hence higher the charge on a central metal atom higher is the stability of the complex. so ಇನ್ನೊಂದು ಪಾಯಿಂಟ್ ಏನ್ ಬರ್ತೈತಿ ಅಂದ್ರೆ ಅದೇ ಸೆಂಟ್ರಲ್ ಮೆಟಲ್ ಆಟಮ್ ನಿಮ್ದು higher the size of a central metal atom higher will be the stability. so second point ನಿಮ್ಮ ಏನ್ ಬರ್ತೈತಿ ಅಂದ್ರ higher the so second point ಏನಾಗ್ತೈತಿ ಅಂದ್ರೆ ನಿಮಗೆ higher the size of the central metal atom higher will be the stability. so ಇವೆರಡು ನಿಮಗೆ ಮೇಜರ್ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ಹೆಂಗ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಮೇಲೆ ಚಾರ್ಜ್ ಜಾಸ್ತಿ ಆಗ್ತಾ ಹೋಗ್ತೈತಿ ಹಂಗ ನಿಮ್ಮ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಅದೇ ತರ ನಿಮ್ಮ ಸೈಜ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಹೆಂಗ ಜಾಸ್ತಿ ಆಗ್ತಾ ಹೋಗ್ತೈತಿ ಹಂಗೆ ನಮ್ದು ಏನಾಗ್ತೈತಿ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಸೊ ಫಸ್ಟ್ ಒನ್ ಈಸ್ ಯುವರ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಯುವರ್ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಸೆಕೆಂಡ್ ಬರ್ತೈತಿ ನಿಮ್ದು ಲಿಗ್ಯಾಂಡ್. ಸೊ ಸೆಕೆಂಡ್ ಪಾಯಿಂಟ್ ನಿಮ್ಮ ಲಿಗ್ಯಾಂಡ್. ಸೊ ಲಿಗ್ಯಾಂಡ್ ಯಾವ ತರ ಪ್ರೆಸೆಂಟ್ ಇದ್ದಾಗ ಯಾವ ತರ ನಮ್ಮ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸಸ್ ಡಿಪೆಂಡ್ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರೆ ಸೊ ಲಿಗ್ಯಾಂಡ್ಸ್ ಅಲ್ಲಿ ಏನ್ ಬರ್ತೈತಿ ಅಂದ್ರೆ ನಮಗೆ ಹೈಯರ್ ದ ಅಥವಾ ಸ್ಟ್ರಾಂಗರ್ ದ ಲಿಗ್ಯಾಂಡ್ ಹೈಯರ್ ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸಸ್. ಸೊ ಹೆಂಗ ನಮ್ದು
ಲಿಗ್ಯಾಂಡ್ ಸ್ಟ್ರಾಂಗ್ ಆಗ್ತಾ ಹೋಗ್ತೈತೆ. ಯಾಕಂದ್ರೆ ನೀವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ನೋಡಿದ್ರಿ ಸ್ಟ್ರಾಂಗ್ ಲಿಗ್ಯಾಂಡ್ ಮತ್ತೆ ವೀಕ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಇಸ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಆನ್ ಅ ಬೇಸಿಸ್ ಆಫ್ ದೇರ್ ಫೀಲ್ಡ್ ಸ್ಟ್ರೆಂತ್. ಸೊ ಹೆಂಗ ನಮ್ಮ ಲಿಗ್ಯಾಂಡ್ಸ್ ಸ್ಟ್ರಾಂಗರ್ ಲಿಗ್ಯಾಂಡ್ ಇರ್ತೈತಿ ಹಂಗ ಅದ್ರ ಸ್ಟೆಬಿಲಿಟಿ ಏನಾಗ್ತೈತಿ ನಮ್ಗೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಸ್ಟ್ರಾಂಗರ್ ದ ಲಿಗ್ಯಾಂಡ್ ಹೈಯರ್ ವಿಲ್ ಬಿ ದ ಸ್ಟೆಬಿಲಿಟಿ. ಸೆಕೆಂಡ್ ಪಾಯಿಂಟ್ ಎದ್ರ ಮೇಲೆ ಬರ್ತೈತಿ ಅಂದ್ರೆ ಇಟ್ ಆಲ್ಸೋ ಡಿಪೆಂಡ್ ಆನ್ ಅ ಚಿಲೇಟಿಂಗ್ ಲಿಗ್ಯಾಂಡ್. ಸೊ ನಿಮಗೆ ಗೊತ್ತೈತಿ ಚಿಲೇಟಿಂಗ್ ಲಿಗ್ಯಾಂಡ್ ಅಂದ್ರ ಯಾವ ಲಿಗ್ಯಾಂಡ್ಸ್ ನಮ್ಮ ಏನು ಸ್ಪೆರಿಕಲ್ ಶೇಪ್ ಮಾಡ್ತಾವ ಅಥವಾ ಸರ್ಕಲ್ ಶೇಪ್ ಮಾಡ್ತಾವ ಅವ್ನ ಏನಂತ ಕರಿತೀವಿ ನಾವು ಚಿಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. 6 ಜಾಸ್ತಿ ಸ್ಟೇಬಲ್ ಇರ್ತೈತಿ ದೆನ್ 5 is more stable than 4 is more stable than 3. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಪರ್ ಅಂತ ತಗೊಂಡ್ರಿ ಅಂದ್ರೆ ನಿಮ್ಮ NH2 CH2 CH2 ಅಂಡ್ NH2. ಸೊ ಇದು ಏನಾಗ್ತೈತಿ 4 ಆಗ್ತೈತಿ. ಸೊ ಈ ತರ ಇದು 5 ಆಗ್ತೈತಿ. ಸೊ ಈ ತರ ನಮ್ಮ ಚಿಲೇಟಿಂಗ್ ಲಿಗ್ಯಾಂಡ್ 6 ಮೆಂಬರ್ಡ್ ರಿಂಗ್ ಬರ್ತಿತ್ತು ಅಂದ್ರೆ ಜಾಸ್ತಿ ಸ್ಟೇಬಲ್ ಇರ್ತೈತಿ. 5 ಮೆಂಬರ್ಡ್ ಸ್ವಲ್ಪ ಕಡಿಮೆ ಸ್ಟೇಬಲ್. ನೆಕ್ಸ್ಟ್ 4 ಮೆಂಬರ್ಡ್ ಲಾಸ್ಟ್ ಬರೋದು ಯಾವ್ದು ನಿಮಗೆ 3 ಮೆಂಬರ್ಡ್. ಸೊ ಹೆಂಗ ನಮ್ಮ ಸ್ಟ್ರಾಂಗರ್ ಲಿಗ್ಯಾಂಡ್ ಹೈಯರ್ ದ ಸ್ಟೆಬಿಲಿಟಿ ಅಂಡ್ ಹೈಯರ್ ದ ರಿಂಗ್ ಸ್ಟ್ರಕ್ಚರ್ ಹೈಯರ್ ವಿಲ್ ಬಿ ದ ಸ್ಟೆಬಿಲಿಟಿ. ಸೊ ಇವು ಎರಡು ಏನು ನಮಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಯುವರ್ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲ್. ಅಂದ್ರೆ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ನಿಮ್ಮ ಕಾರ್ಬೋನಿಲ್ ಗ್ರೂಪ್ ದಟ್ ಈಸ್ ಯುವರ್ CO ಗ್ರೂಪ್ ಮಧ್ಯೆ ಯಾವ ತರ ಬಾಂಡಿಂಗ್ ಇರ್ತೈತಿ ಅನ್ನೋದು ಏನ್ ಮಾಡ್ತೀವಿ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ದಟ್ ಈಸ್ ಯುವರ್ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲ್ಸ್. ನಿಮ್ಮ ಮೆಟಲ್ ಮತ್ತೆ ಕಾರ್ಬೋನಿಲ್ಸ್ ಮಧ್ಯೆ ಯಾವ ತರ ಬಾಂಡಿಂಗ್ ಇರ್ತೈತಿ ಅನ್ನೋದ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಯಾವುದೇ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಸೆಂಟ್ರಲ್ ಮೆಟಲ್ ಯಾವ್ದು ಇರ್ತೈತಿ ಅಂದ್ರೆ ನಿಮ್ಮ ಡಿ ಬ್ಲಾಕ್ ಎಲಿಮೆಂಟ್ಸ್ ಬರ್ತವೆ. ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಕ್ಕಂತ ಸೆಂಟ್ರಲ್ ಮೆಟಲ್ ಯಾವ್ದು ಇರ್ತೈತಿ ಅಂದ್ರೆ ನಮ್ಗೆ ಏನಾಗ್ತೈತಿ ಡಿ ಬ್ಲಾಕ್ ಅಲ್ಲಿ ಬರ್ತಕ್ಕಂತ ಎಲಿಮೆಂಟ್ಸ್ ಇದು. ಸೊ ಇಲ್ಲೊಂದಿಷ್ಟು ನಿಮ್ಮ ಎಕ್ಸಾಂಪಲ್ಸ್ ಆಫ್ ಮೆಟಲ್ ಕಾರ್ಬೋನಿಲ್. ಸೊ ಒಂದನೇದ್ರಿಂದು ನಿಕೆಲ್ ಕಾರ್ಬೋನಿಲ್ ಐತಿ, ಸೆಕೆಂಡ್ ಒನ್ ಐರನ್ ಕಾರ್ಬೋನಿಲ್ ಐತಿ, ಥರ್ಡ್ ಒನ್ ಕ್ರೋಮಿಯಂ ಕಾರ್ಬೋನಿಲ್ ಐತಿ, ಫೋರ್ತ್ ಒನ್ ಮ್ಯಾಂಗನೀಸ್ ಕಾರ್ಬೋನಿಲ್ ಐತಿ, ಫಿಫ್ತ್ ಒನ್ ಕೂಡ ಮ್ಯಾಂಗನೀಸ್ ಕಾರ್ಬೋನಿಲ್. ಸೊ ಎಲ್ಲಾವು ಎಲಿಮೆಂಟ್ಸ್ ಅಥವಾ ಎಲ್ಲಾ ಮೆಟಲ್ಸ್ ಯಾವ ಬರ್ತಾವ ಅಂದ್ರೆ ನಿಮ್ಮ ದೇ ಆರ್ ಫ್ರಮ್ ಅ ಡಿ ಬ್ಲಾಕ್ ಎಲಿಮೆಂಟ್. ಸೊ ಫಸ್ಟ್ ಒನ್ ತಗೊಂಡ್ರಿ ಅಂದ್ರೆ ಕಾಂಪ್ಲೆಕ್ಸ್ ಹೆಸರು ಏನಾಗ್ತೈತಿ ಅಂದ್ರೆ ನಿಮಗೆ ಟೆಟ್ರಾ ಕಾರ್ಬೋನಿಲ್ ನಿಕೆಲ್ ಆಗ್ತೈತಿ. ಸೊ ಟೆಟ್ರಾ ಕಾರ್ಬೋನಿಲ್ ನಿಕೆಲ್ ಆಯ್ತು ಅಂದ್ರೆ ಅದ್ರ ಸ್ಟ್ರಕ್ಚರ್ ಏನಿರ್ತೈತಿ ಅಂದ್ರೆ ನಮಗೆ ಟೆಟ್ರಾ ಹೈಡ್ರಲ್ ಸ್ಟ್ರಕ್ಚರ್ ಇರ್ತೈತಿ. ಸೆಕೆಂಡ್ ಒನ್ ಪೆಂಟಾ ಕಾರ್ಬೋನಿಲ್ ಫೆರೇಟ್ ತಗೊಂಡ್ರಿ ಅಂದ್ರ ಅದ್ರ ಸ್ಟ್ರಕ್ಚರ್ ನಿಮ್ದು ಟ್ರೈಗೋನಲ್ ಬೈ ಪಿರಮಿಡಲ್ ಅಂಡ್ ಥರ್ಡ್ ಒನ್ ನಿಮ್ಗೆ ಸ್ಟ್ರಕ್ಚರ್ ಆಕ್ಟಾಹೈಡ್ರಲ್. ಫೋರ್ತ್ ಒನ್ ಏನೈತಿ ನಮಗೆ ಸ್ಕ್ವೇರ್ ಪ್ಲೇನರ್ ಪಿರಾಮಿಡಲ್ ಐತಿ. ಫಿಫ್ತ್ ಒನ್ ನೋಡಿದ್ರಿ ಅಂದ್ರೆ ಅದು ಏನೈತಿ ನಮಗೆ ಡಬಲ್ ಆಗೈತಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಏನಾಗ್ತೈತಿ ಅಂದ್ರೆ ಇಲ್ಲೇ ಮ್ಯಾಂಗ್ನೀಸ್ ಒಂದಿದ್ದ ಮ್ಯಾಂಗ್ನೀಸ್ 2 ಆಗೈತಿ, ಕಾರ್ಬೋನಿಲ್ 5 ಇದ್ದಿದ್ದು ಏನಾಗೈತಿ ನಮಗೆ ಕಾರ್ಬೋನಿಲ್ 10 ಆಗೈತಿ. ಸೊ ಇಲ್ಲಿ ಇದ್ರ ಸ್ಟ್ರಕ್ಚರ್ ತಗೊಂಡ್ರಿ ಅಂದ್ರೆ ಯಾವ ತರ ಬರ್ತೈತಿ ಅಂತ ನೋಡ್ಕೊಂಡ್ರಿ ಅಂದ್ರೆ ಇಲ್ಲಿ ನೋಡ್ರಿ so this is a structure of your decacarbonyl dimanganese. ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ you will get a formation of bond between two metal atoms. ಸೊ ಇವೆರಡು ಮೆಟಲ್ ಆಟಮ್ ಮಧ್ಯೆ ಏನಾಗ್ತೈತಿ ನಮಗೆ ಬಾಂಡ್ ಆಗ್ತೈತಿ. ಸೊ ಅದಕ್ಕೆ ಇದು ಏನಾಗ್ತೈತಿ ನಮ್ದು ಹೆಸರು ಡೆಕಾಕಾರ್ಬೋನಿಲ್ ಡೈಮ್ಯಾಂಗನೀಸ್. ಸೊ ಈ ಕಾರ್ಬೋನಿಲ್ ಕಾಂಪೌಂಡ್ಸ್ ಏನ ಬಾಂಡ್ ಫಾರ್ಮ್ ಆಗಿ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಜೊತೆ ಬಾಂಡ್ ಫಾರ್ಮ್ ಆಗ್ತೈತಲ್ಲ ಈ ಬಾಂಡ್ ಯಾವ ತರ ಇರ್ತೈತಿ ಅಂತ ನೋಡಿದ್ರಿ ಅಂದ್ರೆ ಇಲ್ಲಿ ಡಿಸ್ಕಸ್ ಮಾಡ್ತೇವೆ ನೋಡ್ರಿ ನಾವು. ಈ ಬಾಂಡಿಂಗ್ ಇನ್ ಕಾರ್ಬೋನಿಲ್ ದಟ್ ಇಸ್ ಅ ಮೆಟಲ್ ಕಾರ್ಬೋನಿಲ್ ಬಾಂಡಿಂಗ್ ತಗೊಂಡ್ರಿ ಅಂದ್ರ ಇಲ್ಲಿ ದೇರ್ ಇಸ್ ಅ ಎಕ್ಸಿಸ್ಟೆನ್ಸ್ ಆಫ್ 2 ಟೈಪ್ಸ್ ಆಫ್ ಬಾಂಡ್ಸ್ ಬರ್ತೈತಿ. ಒಂದು ಯಾವ್ದು ಬರ್ತೈತಿ ಅಂದ್ರೆ ನಮಗೆ ಫಾರ್ಮೇಶನ್ ಆಫ್ 5 ಬಾಂಡ್ ಪಾಸಿಬಲ್ ಇರ್ತೈತಿ ಅಂಡ್ ಫಾರ್ಮೇಶನ್ ಆಫ್ ಸಿಗ್ಮಾ ಬಾಂಡ್ ಆಗ್ತೈತಿ. ನಿಮ್ಮ ಮೆಟಲ್ ಕಾರ್ಬೋನಿಲ್ಸ್ ಅಲ್ಲಿ 2 ತರ ಬಾಂಡ್ಸ್ ಬರ್ತಾವ. ಒಂದು 5 ಬಾಂಡ್ ಬರ್ತೈತಿ ಮತ್ತೆ ನಿಮ್ಗೆ ಇನ್ನೊಂದು ಯಾವ್ದು ಬರ್ತೈತಿ ಸಿಗ್ಮಾ ಬಾಂಡ್ ಬರ್ತೈತಿ. ಸೊ 5 ಬಾಂಡ್ ಯಾವಾಗ ಫಾರ್ಮ್ ಆಗ್ತೈತಿ ಅಂದ್ರ ಯಾವಾಗ ನಮ್ಮ ಲಿಗ್ಯಾಂಡ್ ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡ್ತೈತಿ. ಯಾವಾಗ ನಮ್ಮ ಲಿಗ್ಯಾಂಡ್ ಎಲೆಕ್ಟ್ರಾನ್ ಅನ್ನ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮಿಗೆ ಡೊನೇಟ್ ಮಾಡ್ಬೇಕು. ಸೊ ಇಲ್ಲಿ ಲಿಗ್ಯಾಂಡ್ ಅಂದ್ರೆ ಯಾವ್ದೈತಿ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಐತಿ. ಸೊ ಯಾವಾಗ ನಮ್ಮ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಕಾರ್ಬೋನಿಲ್ ಗ್ರೂಪ್ ನಮ್ಮ ಸೆಂಟ್ರಲ್ ಮೆಟಲ್ ಆಟಮಿಗೆ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಂದ್ರ ಅಲ್ಲಿ ಏನಾಗ್ತೈತಿ ಫಾರ್ಮೇಶನ್ ಆಫ್ ಸಿಗ್ಮಾ ಬಾಂಡ್ ಆಗ್ತೈತಿ. ಅಂದ್ರೆ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಏನಿರಲ್ಲ ನಮಗೆ ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ ಇರ್ತೈತಿ ಅಂಡ್ ನಮ್ಮ ಕಾರ್ಬೋನಿಲ್ ಅಲ್ಲಿ ದಟ್ ಇಸ್ CO ಗ್ರೂಪ್ ಅಲ್ಲಿ ಏನಿರ್ತೈತಿ ಪ್ರೆಸೆನ್ಸ್ ಆಫ್
ಎಕ್ಸಸ್ ಎಲೆಕ್ಟ್ರಾನ್ ಇರ್ತೈತಿ. ಸೊ ಈ ಎಲೆಕ್ಟ್ರಾನ್ಸ್ ಎಲ್ಲಿ ಡೊನೇಟ್ ಆಗ್ತಾವ ಅಂದ್ರೆ ನಮಗೆ ಸೆಂಟ್ರಲ್ ಮೆಟಲ್ ಆಟಮಿಗೆ ಡೊನೇಟ್ ಆಗ್ತೈತಿ. ಸೆಂಟ್ರಲ್ ಮೆಟಲ್ ಆಟಮಿಗೆ ಡೊನೇಟ್ ಆಯ್ತು ಅಂದ್ರೆ ಫಾರ್ಮೇಶನ್ ಆಫ್ ಸಿಗ್ಮಾ ಬಾಂಡ್ ಬಿಟ್ವೀನ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಅದೇ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇರ್ತಕ್ಕಂತ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ನಿಮ್ಮ ಡಿ ಆರ್ಬಿಟಲ್ ಅಲ್ಲಿ ಏನ್ ಎಲೆಕ್ಟ್ರಾನ್ ಇರ್ತಾವಲ್ಲ ಅವು ಏನ್ ಮಾಡ್ತಾವ ಅಂದ್ರೆ ನಮ್ಮ ಲಿಗ್ಯಾಂಡಿಗೆ ವಾಪಸ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾವ. ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ಏನಾಗ್ತಾವು ವಾಪಸ್ ಅದ ಲಿಗ್ಯಾಂಡಿಗೆ ಡೊನೇಟ್ ಮಾಡ್ತೈತಿ. ಅವಾಗ ನಮ್ಗೆ ಏನಾಗ್ತೈತಿ ಅಂದ್ರ ಫಾರ್ಮೇಶನ್ ಆಫ್ ಪೈ ಬಾಂಡ್ ಆಗ್ತೈತಿ. ಅಂದ್ರೆ ನಮ್ಮ ಲಿಗ್ಯಾಂಡ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಸಿಗ್ಮಾ ಬಾಂಡ್ ಫಾರ್ಮ್ ಆಗೈತಿ. ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಏನ್ ಮಾಡ್ತೈತಿ ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಏನ್ ಮಾಡ್ತೈತಿ ಪೈ ಬಾಂಡ್ ಫಾರ್ಮ್ ಆಗ್ತೈತಿ. ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಪೈ ಬಾಂಡ್ ಫಾರ್ಮ್ ಆಗೋದ್ರಿಂದ ಇದನ್ನೇನಂತ ತಗೋತೀವಿ ಅಂದ್ರೆ ನಾವು ಬ್ಯಾಕ್ ಬಾಂಡಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಬ್ಯಾಕ್ ಬಾಂಡಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಇಟ್ ಈಸ್ ಫಾರ್ಮಿಂಗ್ ಅ ಬಾಂಡ್. ಹಾಗಾಗಿ ಇದನ್ನೇನಂತ ಕೌಂಟ್ ಮಾಡ್ತೀವಿ ನಾವು ಬ್ಯಾಕ್ ಬಾಂಡಿಂಗ್ ಅಂತ ಕೌಂಟ್ ಮಾಡ್ತೀವಿ. ಸೊ ಆರ್ಬಿಟಲ್ ಡಯಾಗ್ರಾಮ್ ಹಾಕಿ ಅದ್ರ ಸ್ಟ್ರಕ್ಚರ್ ಯಾವ ತರ ಬರ್ತೈತಿ ಅಂತ ಈ ಕಡೆ ತೋರಿಸ್ತೈತಿ ನೋಡ್ರಿ. ಸೊ ಇದನ್ನ ಏನ್ ತೋರ್ಸಾತೀವಿ ಅಂದ್ರ ಆರ್ಬಿಟಲ್ಸ್ ಆಫ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಆರ್ಬಿಟಲ್ಸ್ ಆಫ್ ಯುವರ್ ಲಿಗ್ಯಾಂಡ್. ಸೊ ನಮ್ಮ ಕಾರ್ಬನ್ ಅಲ್ಲಿ ಏನಿರ್ತೈತಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವು ಅಂಡ್ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಏನಿರ್ತಾವು ಎಲೆಕ್ಟ್ರಾನ್ಸ್ ಇರ್ತಾವ. ಸೊ ನಿಮಗೆ ಗೊತ್ತೈತಿ ಸಿಗ್ಮಾ ಬಾಂಡ್ ಯಾವ ತರ ಆಗ್ತೈತಿ ಮತ್ತೆ ನಿಮ್ಮ ಪೈ ಬಾಂಡ್ ಯಾವ ತರ ಆಗ್ತೈತಿ ಅಂತ ಹೇಳಿ. ಸಿಗ್ಮಾ ಬಾಂಡ್ ಏನಾಗ್ತೈತಿ ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಆಗಿ ಸಿಗ್ಮಾ ಬಾಂಡ್ ಫಾರ್ಮ್ ಆಗ್ತೈತಿ. ಪೈ ಬಾಂಡ್ ಫಾರ್ಮ್ ಆಗ್ಬೇಕಾದ್ರೆ ಏನಾಗ್ತೈತಿ ನಮಗೆ ಸೈಡ್ ವೈಸ್. ಸೊ ಇಲ್ಲಿ ನಿಮ್ಮ ಲಿಗ್ಯಾಂಡ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ಅಥವಾ ನಿಮ್ಮ ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ಏನಾಗ್ತೈತಿ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಗೆ ಡೊನೇಟ್ ಆಗಿ ನಮ್ಗೆ ಏನ್ ಫಾರ್ಮ್ ಆಗ್ತೈತಿ ಸಿಗ್ಮಾ ಬಾಂಡ್ ಫಾರ್ಮ್ ಆಗ್ತೈತಿ. ಅದೇ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ನಮ್ಮ ಕಾರ್ಬೋನಿಲ್ ಗ್ರೂಪ್ ಗೆ ಡೊನೇಟ್ ಆಗಿ ಇಲ್ಲಿ ಏನಾಗ್ತೈತಿ ಅಂದ್ರೆ ನಮಗೆ ಫಾರ್ಮೇಶನ್ ಆಫ್ ಪೈ ಬಾಂಡ್ ಆಗ್ತೈತಿ. ಅಂದ್ರೆ ಇಲ್ಲಿ ನಮ್ಮ ಎಲೆಕ್ಟ್ರಾನ್ಸ್ ಸೆಂಟ್ರಲ್ ಮೆಟಲ್ ಆಟಮ್ ಡೊನೇಟ್ ಮಾಡಿ ಇಲ್ಲಿ ಏನಾಗ್ತೈತಿ ಅಂದ್ರೆ ಸೈಡ್ ವೈಸ್ ಓವರ್ಲ್ಯಾಪ್ ಆಗ್ತೈತಿ. ಇಲ್ಲಿ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಏನಾಗತೈತಿ ನಮಗೆ ಸೈಡ್ ವೈಸ್ ಆಗೋದ್ರಿಂದ ಇಲ್ಲಿ ಏನಾಗ್ತೈತಿ ಫಾರ್ಮೇಶನ್ ಆಫ್ ಪೈ ಬಾಂಡ್ ಆಗ್ತೈತಿ. ಇಲ್ಲಿ ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಆಗೋದ್ರಿಂದ ಫಾರ್ಮೇಶನ್ ಆಫ್ ಸಿಗ್ಮಾ ಬಾಂಡ್ ಆಗ್ತೈತಿ. ಸೊ ಈ ಎಲೆಕ್ಟ್ರಾನ್ಸ್ ವಾಪಸ್ ಡೊನೇಟ್ ಆಗೋದ್ರಿಂದ ಇದನ್ನ ಏನಂತ ಕರಿತೀವಿ ನಾವು ಬ್ಯಾಕ್ ಬಾಂಡಿಂಗ್ ಅಂತ ಕರಿ. ದಟ್ ಇಸ್ ಬಿಕಾಸ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಡೊನೇಟಿಂಗ್ ಅ ಎಲೆಕ್ಟ್ರಾನ್ ಟು ಯುವರ್ ಲಿಗ್ಯಾಂಡ್ ಆರ್ ಅ ಕಾರ್ಬೋನಿಲ್ ಗ್ರೂಪ್. ಹಾಗಾಗಿ ಇದನ್ನ ಏನಂತ ತಗೋತೀವಿ ನಾವು ಬ್ಯಾಕ್ ಬಾಂಡಿಂಗ್ ಅಂತ ತಗೋತೀವಿ. ಇಲ್ಲಿ ಏನಾಗ್ತೈತಿ ಫಾರ್ಮೇಶನ್ ಆಫ್ ಬ್ಯಾಕ್ ಬಾಂಡ್ ಆಗೋದ್ರಿಂದ ದೇರ್ ಇಸ್ ಅ ಎಕ್ಸಿಸ್ಟೆನ್ಸ್ ಆಫ್ ಟೂ ಬಾಂಡ್ಸ್ ಆಗ್ತವೆ. ಒಂದು ನಿಮ್ದು ಪೈ ಬಾಂಡ್ ಎಕ್ಸಿಸ್ಟೆನ್ಸ್ ಆಯ್ತು ಅಂಡ್ ಇನ್ನೊಂದು ಏನಾಗ್ತೈತಿ ನಿಮ್ಮ ಸಿಗ್ಮಾ ಬಾಂಡ್ ಎಕ್ಸಿಸ್ಟೆನ್ಸ್ ಆಗ್ತೈತಿ. ಸೊ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಾವು ಸಿನರ್ಜಿಕ್ ಎಫೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಸಿನರ್ಜಿಕ್ ಎಫೆಕ್ಟ್ ಡೆವಲಪ್ ಆಗೋದ್ರಿಂದ ನಮ್ಮ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಡ್ಯೂ ಟು ಫಾರ್ಮೇಶನ್ ಆಫ್ ಸಿಗ್ಮಾ ಬಾಂಡ್ ಅಂಡ್ ಅ ಪೈ ಬಾಂಡ್ ದೇರ್ ಇಸ್ ಅ ಡೆವಲಪ್ಮೆಂಟ್ ಆಫ್ ಸಿನರ್ಜಿಟಿಕ್ ಎಫೆಕ್ಟ್ ಇನ್ನ ನಿಮ್ಮ ಕಾಂಪ್ಲೆಕ್ಸ್. ಹಾಗಾಗಿ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತಾ ಹೋಗ್ತೈತಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಬಾಂಡಿಂಗ್ ಇನ್ ಮೆಟಲ್ ಅಂಡ್ ಕಾರ್ಬೋನಿಲ್. ಸೊ ನಾವು ವಿ ಆರ್ ಅಟ್ last topic of this chapter, that is your importance of your coordination complexes. ಅಂದ್ರೆ ನಮ್ಮ coordination complex ಎಲ್ಲಿ ಯೂಸ್ ಆಗ್ತೋ ಅಥವಾ ಎಲ್ಲೆಲ್ಲಿ ಇಂಪಾರ್ಟೆನ್ಸ್ ಜಾಸ್ತಿ ಐತೆ ಅಂತ ಹೇಳಿ ಲಾಸ್ಟ್ ಪಾಯಿಂಟ್, that is your importance of your coordination complexes. At the beginning of the chapter ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ coordination complex exists in both living as well as a non living things ಅಂತ. ಅಂದ್ರೆ ನಮ್ಮ coordination complex ಲಿವಿಂಗ್ ಥಿಂಗ್ಸ್ ಅಲ್ಲೂ ಎಕ್ಸಿಸ್ಟ್ ಆಗ್ತೈತಿ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿನೂ ಎಕ್ಸಿಸ್ಟ್ ಆಗ್ತೈತಿ ಅಂತ ತಗೊಂಡಿದ್ವಿ. ಸೊ ಮೇಜರ್ ಆಗಿ ನಮ್ಮ ಲಿವಿಂಗ್ ಥಿಂಗ್ಸ್ ಅಲ್ಲಿ ಎಕ್ಸಿಸ್ಟೆನ್ಸ್ ಆಗದ ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರ ದಟ್ ಈಸ್ ಅ ಎಕ್ಸಿಸ್ಟೆನ್ಸ್ ಆಫ್ ಐರನ್, ದಟ್ ಈಸ್ ಅ ಕಾಂಪ್ಲೆಕ್ಸ್ ವಿಚ್ ಎಕ್ಸಿಸ್ಟ್ ಇನ್ ಅ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಇಟ್ ಈಸ್ ಅ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಆಫ್ ಅ ಐರನ್. ಸೊ ಅಲ್ಲಿರ್ತಕ್ಕಂಥ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಎದಕ್ಕೆ ಹೆಲ್ಪ್ ಆಗ್ತೈತಿ ಅಂದ್ರೆ ವಿಚ್ ಹೆಲ್ಪ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಯುವರ್ ಆಕ್ಸಿಜನ್ ಫ್ರಮ್ ಅ ಲಂಗ್ಸ್ ಟು ಯುವರ್ ಸೆಲ್ಸ್. ಅಂದ್ರೆ ನಮ್ಮ ಲಂಗ್ಸ್ ಇಂದ ಸೆಲ್ಸ್ ಏನ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಾದ್ರ ಏನ್ ನಿಮ್ಮ ಆಕ್ಸಿಜನ್ ಸರ್ಕ್ಯುಲೇಟ್ ಆಗ್ತೈತಲ್ಲ ಆ ಆಕ್ಸಿಜನ್ ಸರ್ಕ್ಯುಲೇಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡೋದು ಯಾವ್ದು ಅಂದ್ರೆ ನಿಮ್ಮ ಹಿಮೋಗ್ಲೋಬಿನ್ ವಿಚ್ ಇಸ್ ಅ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಆಫ್ ಯುವರ್ ಐರನ್. ಸೊ ಅಲ್ಲಿ ಹಿಮೋಗ್ಲೋಬಿನ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದು ಇರ್ತೈತಿ ಅಂದ್ರೆ ಐರನ್ ಇರ್ತೈತಿ ವಿಚ್ ಇಸ್ ಅ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಅಂಡ್ ನೆಕ್ಸ್ಟ್ ಬರ್ತೈತಿ ನಿಮ್ದು ದಟ್ ಈಸ್ ಅ ಕ್ಲೋರೋಫಿಲ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅ ಪ್ಲಾಂಟ್ ಹೆಲ್ಪ್ ಫಾರ್ ದ ಫೋಟೋಸಿಂಥಸಿಸ್. ಸೊ ನಿಮ್ಮ ಕ್ಲೋರೋಫಿಲ್ ಏನ್ ಇರ್ತೈತಿ ಅಲ್ಲ ಆ ಕ್ಲೋರೋಫಿಲ್ ಪ್ಲಾಂಟ್ ಅಲ್ಲಿ ನಿಮ್ಮ ಫೋಟೋಸಿಂಥಸಿಸ್ ಹೆಲ್ಪ್ ಮಾಡ್ತೈತಿ.
again the chlorophyll which is a coordination complex of your magnesium. So ivu ಎರಡು ಏನು that is a helps or a importance of coordination complex in a living organisms. Next point ಬಂದ್ಬಿಟ್ಟು they are used in a many qualitative and quantitative analysis. ಅಂದ್ರೆ ನಮ್ಮ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಅನಲೈಸಿಸ್ ಅಲ್ಲಿನೂ ಯೂಸ್ ಮಾಡ್ತೀವಿ. ಅಂದ್ರೆ ನಮ್ಮ ಒಂದು ಯಾವುದೋ ಕಾಂಪೌಂಡ್ ತಗೊಂಡ್ರಿ ಅಂದ್ರೆ ಆ ಕಾಂಪೌಂಡ್ ಅಲ್ಲಿ ದ ಪರ್ಸೆಂಟೇಜ್ ಆಫ್ ಯಾವ್ಯಾವ ಎಲಿಮೆಂಟ್ಸ್ ಎಷ್ಟು ಐತಿ ಅಂಡ್ ಯಾವ್ಯಾವ ಎಲಿಮೆಂಟ್ಸ್ ಪ್ರೆಸೆಂಟ್ ಅದಾವ ಅಂತ ಕಂಡು ಹಿಡಿಲಿಕ್ಕೂ ಏನ್ ನಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಯೂಸ್ ತಗೊಂಡ್ರಿ ಅಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ಪ್ಯೂರಿಫಿಕೇಶನ್ ಆರ್ ಪ್ಯೂರಿಫಿಕೇಶನ್ ಅನ್ನೋಕ್ಕಿಂತ ರಿಮೂವಲ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್. ಅಂದ್ರೆ ನಮ್ಮ ವಾಟರ್ ಅಲ್ಲಿ ಇರ್ತಕ್ಕಂಥ ಹಾರ್ಡ್ನೆಸ್ ದಟ್ ಇಸ್ ಅ ಪ್ರೆಸೆನ್ಸ್ ಆಫ್ ನಿಮ್ಮ ಮ್ಯಾಗ್ನೇಷಿಯಂ ಸಾಲ್ಟ್ಸ್ ಅಥವಾ ಕ್ಯಾಲ್ಸಿಯಂ ಸಾಲ್ಟ್ಸ್ ಏನಿರ್ತಾವಲ್ಲ ಆ ಮ್ಯಾಗ್ನೇಷಿಯಂ ಸಾಲ್ಟ್ಸ್ ಮತ್ತೆ ಕ್ಯಾಲ್ಸಿಯಂ ಸಾಲ್ಟ್ಸ್ ರಿಮೂವ್ ಮಾಡ್ಲಿಕ್ಕೆ ನಾವೇನ್ ಯೂಸ್ ಮಾಡ್ತೀವಿ ಅಂದ್ರೆ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಮ್ಯಾಗ್ನೇಷಿಯಂ ಅಥವಾ ಕ್ಯಾಲ್ಸಿಯಂ ವಿಚ್ ಫಾರ್ಮ್ಸ್ ಸ್ಟೇಬಲ್ ಕಾಂಪ್ಲೆಕ್ಸಸ್. ಅಂದ್ರೆ ನಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ತಗೊಂಡಾಗ ಅವು ಏನಾಗ್ತವೆ ಅಂದ್ರೆ ನಮ್ಮ ಮ್ಯಾಗ್ನೇಷಿಯಂ ಜೊತೆ ರಿಯಾಕ್ಟ್ ಆಗಿ ಅಥವಾ ಕ್ಯಾಲ್ಸಿಯಂ ಜೊತೆ ರಿಯಾಕ್ಟ್ ಆಗಿ ಏನಾಗ್ತೈತಿ ಒಂದು ಸ್ಟೇಬಲ್ ಕಾಂಪ್ಲೆಕ್ಸ್ ಫಾರ್ಮ್ ಮಾಡೋದ್ರಿಂದ ರಿಮೂವಲ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಏನಾಗ್ತೈತಿ ನಮಗೆ ಈಸಿ ಆಗ್ತೈತಿ. ಅಂಡ್ ನೆಕ್ಸ್ಟ್ ಬಂದ್ರಿ ಅಂದ್ರೆ ಯುವರ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಆರ್ ಮೇನ್ಲಿ ಯೂಸ್ಡ್ ಇನ್ ಮೆನಿ ಇಂಡಸ್ಟ್ರೀಸ್. ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ಅಲ್ಲಿ ಕೂಡ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ನ ಯೂಸ್ ಮಾಡ್ತೀವಿ. ಮೇಜರ್ ಆಗಿ ಅಂದ್ರೆ ನಮ್ಮ ಪಾಲಿಮರ್ ಇಂಡಸ್ಟ್ರೀಸ್ ಅಲ್ಲಿ ಏನ್ ಮಾಡ್ತೀವಿ ನಮ್ಮ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಯೂಸ್ ಮಾಡ್ತೇವೆ. ಯಾವ್ದಂತ ತಗೊಂಡ್ರಿ ಅಂದ್ರ PH3 PRHCl which is a coordination complex which are used as a catalyst in a many industries. So it is a one of the coordination complex. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಇಂಡಸ್ಟ್ರೀಸ್ ಅಲ್ಲಿ ಲೈಕ್ ಪಾಲಿಮರ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಲೆದರ್ ಇಂಡಸ್ಟ್ರೀಸ್ ಇರ್ಬೋದು ಅಲ್ಲೆಲ್ಲ ಏನ್ ಮಾಡ್ತೀವಿ ನಾವು ಈ ಕಾಂಪ್ಲೆಕ್ಸಸ್ ನ ಆಸ್ ಅ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಮೆನಿ ಇಂಡಸ್ಟ್ರೀಸ್ ಅಂಡ್ ದೇ ಆರ್ ಮೇನ್ಲಿ ಯೂಸ್ಡ್ ಇನ್ ಪ್ಯೂರಿಫಿಕೇಶನ್ ಆಫ್ ಯುವರ್ ಗೋಲ್ಡ್ ಅಂಡ್ ಪ್ಲಾಟಿನಿಯಂ. ನಿಮ್ದೇನ್ ಗೋಲ್ಡ್ ಸಿಲ್ವರ್ ಅಂಡ್ ಪ್ಲಾಟಿನಿಯಂ ಏನ್ ಎಕ್ಸ್ಟ್ರಾಕ್ಷನ್ ಇರ್ತೈತಲ್ಲ ಅಲ್ಲೂ ಕೂಡ ಆ ಗೋಲ್ಡ್ ಮತ್ತೆ ಸಿಲ್ವರ್ ನ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ನಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಯೂಸ್ ಮಾಡ್ತೀವಿ ವಿಚ್ ಹೆಲ್ಪ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ಯುವರ್ ಗೋಲ್ಡ್ ಅಂಡ್ ಸಿಲ್ವರ್. ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆನ್ಸ್ ಆಫ್ ಯುವರ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್. ಸೊ ಇದಕ್ಕೆ ಸಂಬಂಧಪಟ್ಟಂಗ ನೋಟ್ಸ್ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಆಗಿರ್ಬೋದು ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದ್ರ ಥ್ರೂ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಅಂಡ್ ಥ್ಯಾಂಕ್ ಯು.